ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಸಮಯ ಮತ್ತು ಕೃಪೆಗಾಗಿ ಸ್ತೋತ್ರ. ಒಂದು ವಾಕ್ಯಕ್ಕೆ ಹೋಗೋಣ. 2 ಕೊರಿಂಥ 6ನೇ ಅಧ್ಯಾಯ, ಅದರಲ್ಲಿ 14ನೇ ವಚನದಿಂದ ತೆಗೆದುಕೊಳ್ಳೋಣ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡ್ರಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಹಾಲೆಲೂಯಾ. ದೇವರು ಸ್ಪಷ್ಟವಾಗಿ ಈ ಕೊರಿಂಥ ಪತ್ರಿಕೆಯಲ್ಲಿ ತಿಳಿಸಿಕೊಡುವಂತ ಮಾತು ಏನಾಗಿದೆ ಅಂದ್ರೆ, ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಮಕ್ಕಳೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕೆ ಹೊರತು ಲೋಕದವರ ಸಂಗಡ ಜೊತೆಯಾಗಬೇಡಿ. ಹಾಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ಅನ್ಯರೊಂದಿಗೆ ನೀವು ಇಜ್ಜೋಡ್ರಾಗಬೇಡ್ರಿ. ಹಾಲೆಲೂಯ. ಯಾಕಂದ್ರೆ ನೀವು ದೇವರ ಮಾತುಗಳನ್ನು ಆಡಿದರೆ ಅವರು ಕೇಳುವಂತವರಲ್ಲ. ಅವರು ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳನ್ನೇ ಆಡಿ ನಮ್ಮನ್ನೇ ಲೋಕಕ್ಕೆ ಹೇಳಿದ್ದಾರೆ. ನಾವು ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಪ್ರಿಯರೇ. ಯಾಕೆಂದ್ರೆ ಸೈತಾನನು ಹೇಗೆ ಹೊಂಚು ಹಾಕಿ ಕೂತಿದ್ದಾನೆ ಎಂಬುದಾಗಿ ಯೇಸುಸ್ವಾಮಿ ಹೆಸರಿನಲ್ಲೇ ಬಂದು ನಮಗೆ ಮೋಸಗೊಳಿಸ್ತಾರೆ. ಹಾಗಾಗಿ ವಾಕ್ಯವನ್ನೇ ಬಿಗಿಯಾಗಿ ಹಿಡಿದುಕೊಂಡು ಅದ್ರ ಪ್ರಕಾರನೇ ನೀವು ಜೀವಿಸಬೇಕು ಎಂಬುದಾಗಿ ಈ ವಾಕ್ಯ ವಚನದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೂ ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಹಾಲೆಲೂಯಾ. ನಾವು ಬೆಳಕಿನ ರಾಜ್ಯದವರೇ ಹೊರತು ಕತ್ತಲೆಗೆ ಹೋಗುವಂತವರು ಅಲ್ಲ. ಹಾಗಾಗಿ ಬೆಳಕಿಗೂ ಕತ್ತಲೆಗೂ ಐಕ್ಯವೇನು ಅಂತ ಸ್ವಾಮಿ ತಿಳಿಸಿಕೊಡ್ತಾ ಇದ್ದಾರೆ. ನೀವು ಬೆಳಕಿನ ರಾಜ್ಯಕ್ಕೆ ಹೋಗುವಂತವರು ಇರುವುದಾದರೆ ಸದಾ ಕಾಲ ದೇವರನ್ನ ನಂಬಿ ಶಾಂತರಾಗಿದ್ದು ಸದಾ ಕಾಲ ಆತನ ನಾಮವನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಯಾವಾಗಲೂ ದೇವರ ಒಂದು ಬೆಳಕನ್ನು ಹಾರದೆ ಇರುವಂತೆ ನೀವು ಕಾಪಾಡಿಕೊಳ್ಳಬೇಕಾಗಿದೆ. ಸದಾ ಕಾಲ. ಅದಕ್ಕೆ ಧರ್ಮೋಪದೇಶ ಹೇಳ್ತದೆ, ದಾರಿಯಲ್ಲಿ ಹೋಗುವಾಗ ಬರುವಾಗ ಕೂರುವಾಗ ಏಳುವಾಗ ಮಲಗುವಾಗ ಸದಾ ಕಾಲ ನಿಮ್ಮ ಆತ್ಮದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕು ಎಂಬುದಾಗಿ. ಅದನ್ನ ನಾವು ಅಭ್ಯಾಸಗಳನ್ನ ಮಾಡ್ಕೋಬೇಕು ಪ್ರಿಯರೇ. ಹಾಗಾಗಿ ಐಕ್ಯವೇನು? ಬೆಳಕಿಗೆ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಹಾಲೆಲೂಯಾ. ಯೇಸು ಸ್ವಾಮಿಗೂ ಸೈತಾನಕ್ಕೆ ಒಡನಾಟವೇನು? ನಾವು ಯಾವ ಪಕ್ಷದಲ್ಲಿದ್ದೇವೆ, ನಾವು ಎಲ್ಲಿದ್ದೇವೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿ ನೋಡ್ಕೊಳ್ಬೇಕಾಗಿದೆ ಈ ಕಾಲಘಟ್ಟದಲ್ಲಿ. ಯಾಕಂದ್ರೆ ನಾವು ಭಾನುವಾರ ಮಾತ್ರ ಕ್ರಿಸ್ತರಾಗಬಾರದು ಪ್ರಿಯರೇ. ಪ್ರತಿ ದಿವಸವೂ ನಮಗೆ ದೇವರಿಗೆ ಒಡನಾಟ ಇರಬೇಕು. ಯಾಕಂದ್ರೆ ನಾವು ಭಾನುವಾರ ಕ್ರಿಸ್ತರಾಗಿ ಬಿಟ್ರೆ ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಒಡನಾಟ ಏನು? ನಾವು ಯಾರ ಸಂಗಡ ಇರ್ತೇವೆ, ಯಾರ ಮಾತುಗಳನ್ನ ಕೇಳ್ತಾ ಇದ್ದೇವೆ, ಯಾವ ಬಿಸ್ನೆಸ್ ಮಾಡ್ತಾ ಇದ್ದೇವೆ ದೇವರನ್ನ ಬಿಟ್ಟು. ದೇವರನ್ನ ಬಿಟ್ಟು ಮಾಡುವಂತ ಎಲ್ಲ ಕಾರ್ಯಗಳನ್ನು ಯಾರಿಗೆ ಸಂಬಂಧಪಟ್ಟಿರ್ತದೆ? ಅದು ದೇವರನ್ನ ಬಿಟ್ಟು ನಾವು ಏನೇ ಸಂಬಂಧಗಳು ವ್ಯವಹಾರಗಳು ಯಾವುದೇ ಮಾಡುವುದಾದ್ರೆ ಕ್ರಿಸ್ತನಿಗೆ ಯೇಸು ಸ್ವಾಮಿಗೆ ಸಂಬಂಧಪಟ್ಟದ್ದು ಅಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡಿ, ಸ್ವಾಮಿ ಇಂಥ ಜಾಗ ಹೋಗ್ತಾ ಇದ್ದೀವಿ, ಇಂಥ ಕೆಲಸ ಮಾಡ್ತಿದ್ದೀವಿ, ಇಂಥ ಬಿಸ್ನೆಸ್ ಮಾಡ್ತೀವಿ ಸ್ವಾಮಿ, ಕರ್ತನೆ ಕಷ್ಟನೂ ದುಃಖನೂ ಯಾವುದು ಹೇಗೆ ನಡೀತದೆ ಸ್ವಾಮಿ, ನಿಮ್ಮ ಹಸ್ತಕ್ಕೆ ಕೊಟ್ಟು ನಾವು ನಡೀತೇವೆ ಸ್ವಾಮಿ ಎಂಬುದಾಗಿ ಯಾರ್ಯಾರು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಅದನ್ನು ಮುಂದೆ ನಡೀತಾರೋ ಅವರಿಗೆ ಇವತ್ತು ತಾತ್ಕಾಲಿಕವಾಗಿ ಬಿಸ್ನೆಸ್ ಇಲ್ಲದೆ ಇರ್ಬೋದು, ತಾತ್ಕಾಲಿಕವಾಗಿ ಕಷ್ಟ ಬರ್ಬೋದು, ದುಃಖ ಬರ್ಬೋದು, ಸಮಸ್ಯೆಗಳು ಬರ್ಬೋದು. ಹಾಲೆಲೂಯಾ. ಅದೆಲ್ಲ ಒಂದು ದಿವಸ ಇಲ್ಲದೆ ಹೋಗ್ತದೆ. ಹಾಗಾಗಿ ನಾವು ಕತ್ತಲೆ ರಾಜ್ಯದವರು ಅಲ್ಲ, ಬೆಳಕಿನ ರಾಜ್ಯಕ್ಕೆ ಹೋಗುವುದು ಎಂಬುದಾಗಿ ಇಲ್ಲಿ ಸೂಚಕ್ಕೆ ತೋರಿಸ್ತದೆ. ಹಾಗೂ ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರನ್ನ ನಂಬುವವರಿಗೂ ನಂಬದೇ ಇರುವುದು ಪಾಲುಗಾರಿಕೆ ಏನು? ನಂಬಿದವನ ಜೊತೆಗೆ ನೀನು ಮಾತನಾಡು, ಅವ್ರ ಹತ್ರ ನೀನು ದೇವರ ಮಾತುಗಳನ್ನೇ ಆಡ್ತಿ ಸದಾ ಕಾಲ. ಈಗ ಯಾರಾದ್ರೆ ದೇವರ ಮಕ್ಕಳು
ಅಂದರೆ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಕೇಳಿ ಭಕ್ತಿಯಿಂದ ನಡೆಯುವಂಥ ಸಹೋದರರಾಗಿರಲಿ, ಸಹೋದರಿಯಾಗಿರಲಿ, ಯಾರಾಗಿರಲಿ, ಅವ್ರ ಹತ್ರ ಮಾತನಾಡಿದ್ರೆ ನೀವೇನು ಮಾತನಾಡ್ತೀವಿ? ದೇವರ ವಾಕ್ಯವನ್ನೇ ಮಾತನಾಡ್ತೀವಿ ಪ್ರಿಯರೇ. ಆದರೆ ಅವ್ರನ್ನ ಬಿಟ್ಟು ಹೊರಗಡೆ ಬಂದ ತಕ್ಷಣ ನಾವೇನು ಮಾತನಾಡ್ತೀವಿ? ಅವ್ರ ಮನೆಗೆ ಹಂಗೆ, ಇವ್ರ ಮನೆಗೆ ಹಿಂಗೆ, ಈ ರಸ್ತೆಯಲ್ಲಿ ಹಿಂಗಾತು, ಆ ರಸ್ತೆಯಲ್ಲಿ ಹಿಂಗಾತು. ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ನಮ್ಗೆ ಕೇಳಕ್ಕೆ ಜಿಗುಪ್ಸೆ ಆಗ್ತದೆ. ಹಾಗಾಗಿ ಆ ರೀತಿಯಾಗಿ ನಾವೆಲ್ಲೂ ಇರಬಾರದು. ಅದರನ್ನೆಲ್ಲ ತಪ್ಪಿಸಿಕೊಂಡು ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಅದ್ರ ಪ್ರಕಾರ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ಹಾಲೆಲೂಯ. ನೋಡಿ, ನಾವು ವಾಕ್ಯವನ್ನು ಹಿಡಿದು ನಡೀತೇವೆ, ಅದ್ರ ಪ್ರಕಾರ ನೀವು ಜೀವಿಸಿ. ಹಾಲೆಲೂಯ. ಯಾವತ್ತೂ ಕರ್ತನನ್ನು ನಾವು ಕಾಣಲೇ ಇಲ್ಲ. ಹಾಲೆಲೂಯ. ಹಾಗಾಗಿ ನಾವು ಏನ್ ಮಾಡ್ಬೇಕಂತೆ? ದೇವರ ವಾಕ್ಯವನ್ನೇ ಧ್ಯಾನಿಸಿ, ಈ ಕೊಟ್ಟಿರುವಂಥ ಗ್ರಂಥದಲ್ಲಿರುವಂಥ ಮಾತುಗಳನ್ನೇ ಅದನ್ನೇ ಬಿಗಿಯಾಗಿ ಹಿಡಿದುಕೊಂಡು ಜೀವಿಸಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ನೋಡಿ, ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ ನಾವು. ಅದಕ್ಕೆ ನಮ್ಮಲ್ಲಿ ದೇವರಿಗೆ ಬೇಡವಾದ ಕೆಟ್ಟ ಕೆಟ್ಟ ಅಭ್ಯಾಸಗಳು ಯಾವುದು ಇರಬಾರದು ಪ್ರಿಯರೇ. ಹಾಲೆಲೂಯ. ಇದು ದೇವರ ಮಂದಿರ, ದೇವರ ಆಲಯ ಆಗಿದೆ. ಆಲಯವನ್ನ ನೀನು ಕೆಡಿಸಿದ್ರೆ ನಾನು ನಿನ್ನನ್ನು ಕೆಡಿಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಹಾಲೆಲೂಯ. ಇಲ್ಲ, ಆ ಥರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಬಾರದು. ಅದಕ್ಕೆ ವಾಕ್ಯ ಪ್ರತಿ ದಿವಸ ಅವರವರ ಮನೆಗಳಲ್ಲಿ 1/4 ಗಂಟೆನೋ, ಅರ್ಧ ಗಂಟೆನೋ, 1 ಗಂಟೆನೋ ಅವರಿಗೆ ಸಮಯ ಎಷ್ಟಿದೆ ಅಷ್ಟು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅವಾಗ ದೇವರು ವಾಕ್ಯದ ಮುಖಾಂತರ ಎಲ್ಲ ತಿಳಿಸಿಕೊಡ್ತಾರೆ. ಹಾಲೆಲೂಯ. ಹಾಗೂ ಇದರ ಸಂಬಂಧವಾಗಿದೆ ದೇವರು. ನಾನು ಅವರಲ್ಲಿ ಅವರಲ್ಲಿ ವಾಸಿಸುತ್ತಾ ಇರುವೆನು, ವಾಸಿಸುತ್ತಾ ತಿರುಗಾಡುವೆನು. ಯಾರಲ್ಲಿ? ದೇವರ ಮಕ್ಕಳಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಅಂತಾರೆ ಈ ಸ್ವಾಮಿ. ಹಾಲೆಲೂಯ. ಇದ್ರ ಪ್ರಕಾರನೇ ನಾವು ಜೀವಿಸಬೇಕಾಗಿದೆ. ಈ ವಾಕ್ಯ ತೋರಿಸ್ತಾ ಇರೋದು ಯಾತಕ್ಕೆ ಪ್ರಿಯರೇ? ನಮ್ಮಲ್ಲಿ ಇದು ಗೊತ್ತಿಲ್ಲ ಅಂತಂದ್ರೆ ಅದು ನಾವು ತಿಳ್ಕೋಬೇಕಾಗಿದೆ ಎಂಬುದಾಗಿ ಈ ಸತ್ಯವೇದದಲ್ಲಿ ನಮಗೆ ದೇವರು ತಾನು ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು, ಪ್ರಜೆಯಾಗಿರುವರು. ಈ ರೀತಿಯೆಲ್ಲ ಈ ಕೆಳಗಿಂದ ವಾಕ್ಯ ಓದ್ಕೊಂತ ಬಂದ್ವಲ್ಲ, ಈಗ ಹೇಳ್ತಾರೆ ದೇವರು, ನೀವೆಲ್ಲ ಸರಿ ಆಗಿದ ಮೇಲೆ ನಾನು ನಿಮ್ಗೆ ದೇವರಾಗಿರುವೆನು, ನೀವು ನನ್ನ ಪ್ರಜೆಗಳಾಗಿರುವಿರಿ. ಹಾಲೆಲೂಯ. ಇಂಥ ಭಾಗ್ಯ ಯಾರಿಗಿದೆ ಪ್ರಿಯರೇ? ಅವ್ರು ಯಾರ್ಯಾರು ಇದ್ರ ಪ್ರಕಾರ ಜೀವಿಸ್ತಾ ಇದ್ದಾರೋ ಅವರೆಲ್ಲ ನಿಜವಾಗ್ಲೂ ಧನ್ಯರು ಎಂಬುದಾಗಿ ನಾವು ತಿಳಿಸ್ತೇವೆ. ಹಾಲೆಲೂಯ. ಹಾಗಾಗಿ ಎಂದು ಹೇಳಿದ್ದಾನೆ. ಆದದ್ರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರಖ್ಯಾತವಾಗಿರಲಿ. ನೀವು ಅನ್ಯ ಜನರ ಮಧ್ಯದಿಂದ ನೀವು ದೂರವಾಗಿರ್ರಿ. ಹಾಲೆಲೂಯ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಒಂದು ದೇವರ ವಾಕ್ಯವನ್ನ ತೋರಿಸಿಕೊಡ್ರಿ. ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ಭೂಮಿ ಮೇಲೆ ನಮ್ಮನ್ನೆಲ್ಲ ಈ ಕಷ್ಟದಿಂದ, ರೋಗದಿಂದ, ಸಮಸ್ಯೆಗಳಿಂದ, ಎಲ್ಲಾ ಪಾಪಗಳಿಂದ ಬಿಡಿಸಿ ತಾನು ಎಲ್ಲ ಹೊತ್ತುಕೊಂಡು ಶಿಲುವೆಗೆ ಏರಿ 3ನೇ ದಿನ ಜೀವ ಸ್ವರೂಪನಾದ ದೇವರು ಎದ್ದು ಬಂದು ಪರಲೋಕದಲ್ಲಿ ಕೂತಿದ್ದಾರೆ ಎಂಬುದಾಗಿ ಸತ್ಯ ಹೇಳಿ ತಿಳಿಸ್ಕೊಟ್ಟು ನೀವು ಬಂದರು. ಹಾಲೆಲೂಯ. ಆವಾಗ ಒಂದು ದಿವಸ ಅವರಲ್ಲಿ ಕಾರ್ಯ ಮಾಡ್ತಾರೆ ದೇವರು. ಹಾಲೆಲೂಯ. ಹಾಗಾಗಿ ಪ್ರತ್ಯೇಕವಾಗಿರಿ, ಅಶುದ್ಧವಾದದ್ದು ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ತಾನೇ ಹೇಳುತ್ತಾನೆ. ಅಶುದ್ಧವಾದದ್ದು ಒಂದನ್ನು ಮುಟ್ಟಬೇಡಿ, ಕರ್ತನು ತಾನೇ ಹೇಳಿದ್ದಾನೆ. ಹಾಲೆಲೂಯ. ಹಾಗಾಗಿ ನಾವು ಈ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಈಗ ಕೇಳಿದಂಥ ವಾಕ್ಯವನ್ನು ನಾವು ಇದ್ರ ಪ್ರಕಾರನೇ ನಾವು ಧ್ಯಾನಿಸ್ತಾ ದೇವರನ್ನ ನಾವು ಮಂದಿರದಲ್ಲಿ ನಂಬಿಗಸ್ತನಾಗಿ ನಾವಿರಬೇಕು. ಈ ಮೋಶೆ ಎಷ್ಟು ನಂಬಿಗಸ್ತನಾಗಿದ್ರು, ಅಬ್ರಾಮ್ ಎಷ್ಟು ನಂಬಿಕೆ ಆಯಿತು, ನೋಹನು ಎಷ್ಟು ನಂಬಿಕೆ ಆಗಿದ್ರು. ಈ ರೀತಿಯಾಗಿ ಅನೇಕ ಈ ಚರಿತ್ರೆಗಳಲ್ಲಿ ನಂಬಿಕೆಯಿಂದ ಇರುವಂಥವರು ಅವರೆಲ್ಲ ಈ ಗ್ರಂಥದಲ್ಲಿ ಅವರ ಹೆಸರುಗಳನ್ನ ಉಲ್ಲೇಖ ಆಗಿದೆ. ಹಾಗಾಗಿ
ಕರೆದ ಕರೆದಾತನು ನಂಬಿಗಸ್ತನಾಗಿರುವುದಕ್ಕೋಸ್ಕರ ನಾವು ಆ ನಂಬಿಕೆಯಲ್ಲಿ ಹೆಚ್ಚಾಗಿ ಬೆಳೆದು ದೇವರಲ್ಲಿ ನಾವು ಬೇರೂರಿ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ತಂದೆ, ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ಸ್ವಾಮಿ ದೇವರೇ, ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ನಿಮ್ಮ ಕರಗಳನ್ನು ಒಪ್ಪಿಸ್ಕೊಡ್ತೀವಿ. ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನ ನೇಮಿಸಿ ಕರ್ತನೆ ನಿಮ್ಮ ಕರಗಳನ್ನು ಒಪ್ಪಿಸ್ಕೊಡ್ತೀವಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮುಖಾಂತರ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.